ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮಾತೆಲ್ಲ ಮುಗಿದ ಮೇಲೆ ಧ್ವನಿಯೊಂದು ಕಾಡಿದೆ. ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 26 ಇಂದಿನ ಸಂಚಿಕೆಯಲ್ಲಿ ಭವಿಷ್ಯ ಹೇಳಿದ ಮಾತು ಕೇಳಿ ಭುವನ್ಗೆ ಪೂರ್ತಿ ನಿರಾಸೆಯಾಗಿದ್ದ. ಅವನು ಕಾರ್ ಬಳಿ ಹೋಗುತ್ತಿದ್ರೆ ತುಂಬ ದೂರ ಎನಿಸ್ತಿದೆ, ಒಂಟಿಯಾಗಿ ಫೀಲ್ ಕೊಡುತ್ತಿದೆ. ಮುಂದೆ ಭುವನ್ ತನ್ನ ಕಾರ್ನಲ್ಲಿ ಕೂತು ಭವಿಷ್ಯ ಹೇಳಿದ ಒಂದೊಂದು ಮಾತನ್ನು ನೆನೆದು, ನನ್ನ ಜೀವನದಲ್ಲಿ ಇವಳನ್ನು ಪಡ್ಕೋತೀನಿ ಅಂದರೆ ಪ್ರಾಣನೇ ಪಣಕ್ಕಿಡಬೇಕು ಎಂದು ಒಬ್ಬ ಸ್ವಾಮೀಜಿ ಹೇಳಿದ್ದು ನೆನೆದು, ಹಾಗಾದರೆ ನನ್ನಳೆಯಲ್ಲಿ ಇವಳ ಹೆಸರಿಲ್ವಾ ಎಂದು ತಾನೇ, ಯಾಕಿರಲ್ಲ, ನಾನು ಭವಿಷ್ಯನ ಹೇಗಾದರೂ ಮಾಡಿ ಮತ್ತೆ ನನ್ನ ಲೈಫ್ಗೆ ಕರ್ಕೊಂಡು ಬಂದೇ ಬರ್ತೀನಿ ಎಂದು ಡಿಸೈಡ್ ಮಾಡಿ ಕಾರ್ ಸ್ಟಾರ್ಟ್ ಮಾಡಿದವನ ಕಣ್ಣು ಮಿರರ್ನಲ್ಲಿ ಏನೋ ಯೋಚಿಸುತ್ತಾ ನಿಂತಿರುವ ಭವಿಷ್ಯನ ಮೇಲಿನೇ ಇದೆ. ಬಗ್ಗಿ ಮಿರರ್ನಲ್ಲಿ ಕಾಣುವ ಭವಿಷ್ಯಳನ್ನು ಮುಟ್ಟಿ, ನೀನು ಹೀಗೆ ನನ್ನ ಕೈಗೆ ಸಿಗದೆ ಮರೀಚಿಕೆ ಹಾಕ್ಬಿಡ ಭವಿಷ್ಯ, ಪ್ಲೀಸ್ ಕಮ್ ಟು ಬ್ಯಾಕ್ ಮೈ ಲೈಫ್ ಎಂದು ಮುಂದೆ ಹೇಳೋಕೆ ಕಷ್ಟ ಆಗಿ ಅವಳು ಮರಿಯಾಗುವವರೆಗೂ ನೋಡಿಕೊಂಡೇ ಕಾರ್ ಓಡಿಸ್ತಾನೆ. ಭವಿಷ್ಯ ಸ್ವಲ್ಪ ಸಮಯ ನಿಂತಿದ್ದ ಹುಡುಗಿಗೆ ಜಯಯಿಂದ ಕಾಲ್ ಬರುತ್ತೆ. ಭವಿಷ್ಯ ನಿಧಾನಕ್ಕೆ, ಅಕ್ಕ, ಪಾಪು ಎಂದಳು. ಜಯ, ಮಗು ಚೆನ್ನಾಗಿದೆ, ಆಪ್ರೇಷನ್ ಮುಗೀತು, ಸದ್ಯಕ್ಕೆ ಮಗನ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ ಎಂದಳು. ಭವಿಷ್ಯ ಮನದಲ್ಲೇ, ಮಹಾದೇವ, ಆ ಮಗುಗೆ ನೋವು ಕೊಡಬೇಡಪ್ಪ, ಅದು ಏನು ಮಾತಾಡೋಕ್ಕೆ ಬರದ ಮಗು ಎಂದು ಮನದಲ್ಲೇ ಅಂದು, ಅಕ್ಕ, ನಾನು ಮಗುನ ನೋಡ್ಬೋದಾ ಎಂದಳು. ರಿಕ್ವೆಸ್ಟ್ ಮಾಡೋ ಥರ. ಜಯ ಹೂ ಎಂದು ವಿಡಿಯೋ ಕಾಲ್ ಮಾಡಿದ್ರೆ ಜಯ ತಕ್ಷಣ ನೋಡಿದ್ದೆ ಭವಿಷ್ಯ ಮುಖನ. ಕಾರಣ ತ್ರಿಶೂಲ್ ಹೇಳಿದ್ದು ನೆನೆದು, ಹುಡುಗಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಈಗಲಾದರೂ ಅವಳು ತಾಳಿ ಏನಾದರೂ ಹೊರಗೆ ಹಾಕಿದ್ದಾಳಾ, ಇಲ್ಲ ಬೈತಲೆಯಲ್ಲಿ ಕುಂಕುಮ ಇದೆಯಾ ಎಂದು. ಭವಿಷ್ಯ ಎಂದಿದಂತೆ ಪುಟ್ಟ ಕುಂಕುಮ ಬಿಟ್ಟರೆ ಬೇರೇನೂ ಇಲ್ಲ, ಕೊರಳಲ್ಲಿ ಒಂದು ಚೈನ್ ಬಿಟ್ಟರೆ ಬೇರೇನೂ ಕಾಣಲಿಲ್ಲ. ಜಯ ಭವಿಷ್ಯಳನ್ನೇ ಕ್ಯೂರಿಯಸ್ ಆಗಿ ನೋಡುತ್ತಿದ್ದದನ್ನು ನೋಡಿದ ತ್ರಿಶೂಲ್ ಕಣ್ಣಲ್ಲೇ ಗದರುವಂತೆ, ಜಯ ಎಂದ. ಜಯ ಅರ್ಥ ಮಾಡಿಕೊಂಡವಂತೆ ಮುಖ ಸಪ್ಪೆ ಮಾಡಿ ಮಗು ಕಡೆ ಕ್ಯಾಮರಾನ ಟರ್ನ್ ಮಾಡಿ ಮಗು ಮುಖ ತೋರಿಸಿದ್ಲು. ಮಗು ಕೈ ಹಿಡ್ದೆ ಕೂತಿರುವ ತ್ರಿಶೂಲ್ನ ನೋಡಿದ ಭವಿಷ್ಯ ತಾನೇ, ಸರ್, ಪಾಪು ಬಗ್ಗೆ ಏನು ಹೇಳಿದ್ರು ಡಾಕ್ಟ್ರು ಎಂದಳು. ಈಗ ತ್ರಿಶೂಲ್ ಅವಳ ಕಡೆ ತಿರುಗಿ, ಏನಿಲ್ಲ ಭವಿಷ್ಯ, ಪಾಪು ಚೆನ್ನಾಗಿದೆ, ಮೊದಲಿನ ಥರ ಊಟ ಎಲ್ಲ ಮಾಡ್ಬೋದಂತೆ ಎಂದವನು ಎಂದಿಗಿಂತ ಇಂದು ಚೆನ್ನಾಗಿರುವ ಸೀರೆ ಹುಟ್ಟಿರೋದನ್ನು ನೋಡಿ ತ್ರಿಶೂಲ್ ಕಣ್ಣಿಗೆ ಸಿಂಪಲ್ ಹುಡುಗಿ ಕೂಡ ಎಂದು ತುಂಬ ಮುದ್ದಾಗಿ ಕಂಡಿದ್ಲು. ತ್ರಿಶೂಲ್ ಅವಳ ಮುಖ ನೋಡಿ ಒಮ್ಮೆ ಮುಖ ತಿರುಗಿಸಿ, ಜಯ ಇಲ್ಲಿರು, ನಾನು ಸ್ವಲ್ಪ ಹೊರ್ಗೋಗಿ ಬರ್ತೀನಿ ಎಂದು ಅಲ್ಲಿಂದ ಎದ್ದೋಗ್ತಾನೆ. ಭವಿಷ್ಯ ನಾರ್ಮಲ್ ಆಗಿ, ಜಯ ಅಕ್ಕ, ಮಗು ಕಣ್ಬಿಟ್ಟ ಮೇಲೆ ಮತ್ತೆ ವಿಡಿಯೋ ಕಾಲ್ ಮಾಡು ಎಂದು ಕಾಲ್ ಕಟ್ ಮಾಡಿದ್ಲು. ತ್ರಿಶೂಲ್ ಹೊರಗೋಗಿ ನೀರು ಕುಡಿದ ನಿಂತ ಹುಡುಗನಿಗೆ ಬೇಡ ಎಂದರು. ಭುವನ್ ಹೇಳಿದ ಮಾತುಗಳೇ ಕೊರೀತಿದ್ದು, ಅವಳು ನನ್ನ ಹೆಂಡತಿ ಎಂದಿದ್ದು. ತ್ರಿಶೂಲ್ಗೆ ಇದುವರೆಗೂ ಇದನ್ನು ತಿಳಿಯುವ ಮನಸ್ಸಾಗಿರಲಿಲ್ಲ. ಬಟ್ ಮೊದಲ ಬಾರಿಗೆ ಹುಡುಗಿ ಬಗ್ಗೆ ನಿಜ ಏನು ಎಂದು ತಿಳಿಬೇಕು ಎಂದು ಡಿಸೈಡ್ ಮಾಡ್ದ. ಭವಿಷ್ಯ ಒಂದು ವಾರ ಇದ್ದು ಅಲ್ಲಿ ಪ್ರತಿದಿನ ಪೂಜೆ ಮಾಡಿ ಕೊನೆಯಲ್ಲಿ ಅಲ್ಲಿ ಜಾತ್ರೆಯಲ್ಲಿ ದೇವರ ಮುಂದೆ ಹಾಕಿರುವಂಥ ಕೆಂಡದ ರಾಶಿಯಲ್ಲಿ ನಡೆಯುವ ಹರಕೆಯ ತೀರಿಸುವ ದಿನ ಕೋ ಇನ್ಸಿಡೆಂಟ್ ಎನ್ನುವಂತೆ ಅವತ್ತೇ ಮಗುನ ಕರ್ಕೊಂಡು ಅಲ್ಲಿಗೆ ತ್ರಿಶೂಲ್ ಬರ್ತಿದ್ದ. ಭವಿಷ್ಯ ಜಯ ಬಳಿ, ಮಗು ಹುಷಾರಾದ ಮೇಲೆ ಒಮ್ಮೆ ಮಗುನ ಇಲ್ಲಿಗೆ ಕರ್ಕೊಂಡು ಬರೋಕ್ಕೆ ಹೇಳಿ ಸರ್ಗೆ, ನಾನು ಇಲ್ಲಿ ಎಲ್ಲ ಹೇಳಿದ್ದೀನಿ ಎಂದಿದ್ಲು. ಜಯ ಅವತ್ತೇ ಮಗುನ ಡಿಸ್ಚಾರ್ಜ್ ಮಾಡಬಹುದು ಚೆನ್ನಾಗಿದೆ ಎಂದಿದ್ದರಿಂದ ಜಯ ಭವಿಷ್ಯ ಹೇಳಿದ ಮಾತನ್ನು ತ್ರಿಶೂಲ್ ಮುಂದೆ ಹೇಳಿದ್ರು. ತ್ರಿಶೂಲ್ ಕೂಡ ಇಷ್ಟು ದಿನ ಮಗು ಆಗಾಗ ಹುಷಾರು ತಪ್ಪೋದನ್ನು ನೋಡಿ ಸಾಕಾಗಿ ಮಗು ಇನ್ನು ಮುಂದಾದರೂ ಚೆನ್ನಾಗಿರಲಿ ಎನ್ನುವ ಹೋಪ್ ಮೇಲೆ ಅಲ್ಲಿಗೆ ಕರ್ಕೊಂಡು ಬರೋಕ್ಕೆ ಒಪ್ಪಿದ್ದ. ಸುಮಾರು ಸಂಜೆ ಸಮಯ. ಅಲ್ಲಿ ಬೆಳಿಗ್ಗೆ ಹಿಂದಲೂ ಉರಿಯುತ್ತಿದ್ದ ರಾಶಿ ರಾಶಿ ಸೌದೆಗಳು ಹುರಿದು ಕೆಂಡವಾಗಿ ಮಾರ್ಪಾಡಾಗಿದ್ದು. ಕೆಂಪಗೆ ಕಾಣುವಂಥ ಕೆಂಡನ ತುಳಿಯೋಕೆ ತುಂಬ ಜನ ಅರಸ್ಕೊಂಡಿದ್ರು. ಶಿವನಿಗೆ ಅರ್ಧವಾಗಿರುವ ದೇವಿ ಪಾರ್ವತಿ ವಿಗ್ರಹದ ಮುಂದೆ ಪೂಜೆ ಕೊಟ್ಟು ತಾಯಿ ಇಲ್ಲದ ಮಗುಗೆ ನೀನೇ ತಾಯಿ ಎಂದು ಬೇಡಿಕೊಂಡು ಕೆಂಡ ತುಳಿಯಲು ಭವಿಷ್ಯ ನಿಂತಿದ್ದಾಳೆ. ತ್ರಿಶೂಲ್ ಕಾರ್ ನಿಲ್ಲಿಸಿ ಮಗುನ ತಬ್ಬಿ ಹಿಡಿದು, ತುಂಬ ಜನ ಇದ್ದಾರೆ, ಏನಿದು ಎಂದು ಮುಂದೆ ಬಂದು ನೋಡ್ದ. ಅಲ್ಲಿ ಆಗಲೇ ಒಬ್ಬ ಹುಡುಗ ಮಡಿ ಬಟ್ಟೆಯಲ್ಲಿ ನಿಂತು
ಕೈ ಮುಗಿದು ಸುಡುವ ಕೆಂಡದಲ್ಲಿ ಕಾಲಿಟ್ಟು ಕಣ್ಣು ಮುಚ್ಚಿ ನಡೆಯುತ್ತಿದ್ದ. ಅದನ್ನು ನೋಡಿದ ತ್ರಿಶೂಲ್, ಯಾವ ಕಾಲದಲ್ಲಿದ್ದಾರೆ ಇವರು? ಸೈನ್ಸ್ ಎಷ್ಟು ಮುಂದುವರೆದ್ರೂ ಇನ್ನೂ ಇಂಥ ಮೂಢನಂಬಿಕೆಗಳನ್ನು ಬಿಟ್ಟಿಲ್ವಲ್ಲ ಎಂದು ಗೊಣಕೊಂಡು ಹೋಗಬೇಕು ಎಂದು ತಿರುಗಿದವನಿಗೆ ಮಡಿ ಸೀರೆಯಲ್ಲಿ ನೆಕ್ಸ್ಟ್ ಕೆಂಡ ತುಳಿಯೋಕೆ ನಿಂತಿರುವ ಭವಿಷ್ಯ ಕಣ್ಣಿಗೆ ಬಿದ್ದಿದ್ಲು. ತ್ರಿಶೂಲ್ ತನ್ನ ಕಣ್ಣು ಹುಜ್ಜಿ, ಇದು ಅದೇ ಹುಡುಗಿನ ಎಂದು ನೋಡಿದವನು, ಹೌದು ಅವಳೇ ಭವಿಷ್ಯ ಅಲ್ವಾ ಎಂದು ಮತ್ತೊಮ್ಮೆ ಪಕ್ಕದಲ್ಲಿ ಇದ್ದಂಥ ಜಯನ ಕೇಳಿ ಕನ್ಫರ್ಮ್ ಮಾಡ್ಕೊಂಡ. ಜಯ ಕೂಡ, ಹೌದು ಸರ್, ಇದು ಭವಿಷ್ಯನೇ ಎಂದು. ಈ ಹುಡುಗಿ ಇಲ್ಲೇನು ಮಾಡ್ತಿದ್ದಾಳೆ ಎಂದಳು ಕನ್ಫ್ಯೂಸ್ನಲ್ಲಿ. ತ್ರಿಶೂಲ್, ಇವಳಿಗೇನು ತಲೆ ಕೆಟ್ಟಿದ್ಯಾ ಎಂದು ಮಗುನ ಜಯ ಕೈಯಲ್ಲಿ ಕೊಟ್ಟು ಹೋಗುವ ತ್ರಿಶೂಲ್ ಬರುವ ಮುನ್ನ ಭವಿಷ್ಯ ಕೆಂಡದಲ್ಲಿ ಕಾಲಿಟ್ಟಿದ್ಲು. ಅವಳು, ಮಹಾದೇವ, ತ್ರಿಶೂಲ್ ಸರ್ ಮಗುಗೆ ಆಯುಷು ಆರೋಗ್ಯ ಕೊಡು ಎಂದು ಹೋಗುತ್ತಿದ್ದದ್ದು ತ್ರಿಶೂಲ್ ಕಿವಿಯೂ ಕೂಡ ಬಿತ್ತು. ತ್ರಿಶೂಲ್ ಒಂದೂ ಮಾತು ಹಾಡಲಿಲ್ಲ. ಹಾಗೆ ಅವಳು 3 ಬಾರಿ ತಿರುಗಿ ಕೈ ಮುಗಿದು ಬರುವ ಹುಡುಗಿನೇ ನೋಡುತ್ತಾ ಹಾಗೆ ನಿಂತುಬಿಟ್ಟ. ಕೊನೆಯಲ್ಲಿ ಭವಿಷ್ಯ ದೇವರ ಮುಂದೆ ನಿಂತು ಕೈ ಮುಗಿದು ಕುಂಕುಮ ಇಟ್ಟು ಹಿಂದೆ ತಿರುಗುವ ಹುಡುಗಿ ಹಿಂದೆ ಗಂಭೀರವಾಗಿ ನಿಂತಿರುವ ತ್ರಿಶೂಲ್ ಕಂಡ. ಭವಿಷ್ಯಗೆ ಕಾಲು ಸ್ವಲ್ಪ ಸುಟ್ಟಿತ್ತು. ಕೆಂಡಕ್ಕೆ ಕಾಲಿಟ್ರೆ ಸುಡದೆ ಇರುತ್ತಾ? ದೇವರನ್ನ ನಂಬಿ ನಡೆದ್ರೆ ನೋವು ಕಡಿಮೆ ಆಗುತ್ತೆ ವಿನಃ ಸುಡುವುದು ಬೆಂಕಿಯ ಲಕ್ಷಣ. ಅದು ಅದರ ಕೆಲಸ ಮಾಡಿತ್ತು. ಭವಿಷ್ಯ ಕುಂಟುತ್ತಾ, ಸರ್ ನೀವೇನಿಲ್ಲಿ? ಮಗು ಚೆನ್ನಾಗಿದೆಯಾ ಎಂದಳು ಕಣ್ಣರಳಿಸಿ. ತ್ರಿಶೂಲ್ ಮರು ಮಾತಾಡದೆ ಹುಡುಗಿ ನಡೆಯುತ್ತಾ ನೋವಲ್ಲಿ ಮುಖ ಕಿವುಚೋದನ್ನು ನೋಡಿ ಅವಳ ಪರ್ಮಿಷನ್ ತಗೊಳ್ಳದೆ ಅವಳನ್ನು ಕೈಯಲ್ಲಿ ಬಳಸಿ ತೋಳಲ್ಲಿ ಎತ್ಕೊಂಡ. ತ್ರಿಶೂಲ್ ಈ ವರ್ತನೆಗೆ ಭವಿಷ್ಯ ಬಾಯಿ ಕಳ್ಕೊಂಡ್ರೆ ಜಯ, ಅಯ್ಯೋ ಸರ್ ಏನು ಮಾಡ್ತಿದ್ದಾರೆ ಎಂದು ಕಣ್ಣರಳಿಸಿದ್ಲು. ತ್ರಿಶೂಲ್ ಮನಸ್ಸಿಗೆ ಯಾಕೆ ಅನಿಸಿತು ಹಾಗೆ ಎಂದು ಅವನಿಗೂ ಗೊತ್ತಿಲ್ಲ. ಈಗ ಸರಿ ತಪ್ಪು ನೋಡುವ ಮನಸ್ಥಿತಿನಲ್ಲಿ ಅವನಿರಲಿಲ್ಲ. ಕೆಂಡದ ಮೇಲೆ ನಡೆದ ಹುಡುಗಿ ನೋಡಿ ನೋವಾಗತ್ತೆ ನಡೆದ್ರೆ ಎಂದು ತಾನೇ ಅವಳನ್ನು ಎತ್ಕೊಂಡಿದ್ದ. ಆದರೆ ಭವಿಷ್ಯ ಅವನ ತೋಳಲ್ಲಿ ಶಾಕ್ನಲ್ಲಿ ಇದ್ದಾಳೆ, ಕಣ್ಣು ಬಾಯಿ ಬಿಟ್ಕೊಂಡು. ಆದರೆ ತ್ರಿಶೂಲ್ ಮಾತ್ರ ಸೀದಾ ತನ್ನ ಕಾರು ಒಳಗೆ ಅವಳನ್ನು ಕೂರಿಸಿ, ಇಲ್ಲಿ ಹಾಸ್ಪಿಟಲ್ ಎಲ್ಲಿದೆ ಎಂದ. ಭವಿಷ್ಯ ಅಷ್ಟೊತ್ತು ಕಣ್ಣು ಬಾಯಿ ಬಿಟ್ಟು ಶಾಕ್ನಲ್ಲಿ ನೋಡುತ್ತಿದ್ದವಳು ಎಚ್ಚರಗೊಂಡು, ಸರ್ ಯಾಕೆ ಎಂದಳು. ತ್ರಿಶೂಲ್, ಆರ್ ಯು ಮ್ಯಾಡ್? ಯಾರಾದರೂ ಹೀಗೆ ಬೆಂಕಿಲಿ ನಡೀತಾರಾ ಎಂದ ಅವಳ ಕಡೆ ತಿರುಗಿ. ಭವಿಷ್ಯ ಪುಟ್ಟ ನಗು ಚೆಲ್ಲಿ, ಸರ್ ಅದಕ್ಕ ನೀವೀಗೆ ಮಾಡಿದ್ದು ಎಂದು ಕಾರ್ನಿಂದ ಕೆಳಗಿಳಿದು ನಿಧಾನಕ್ಕೆ ನಡೆದು, ಸರ್ ಇದು 2 ದಿನದಲ್ಲಿ ಸರಿಯಾಗುತ್ತೆ, ಅಂಥ ನೋವೇನಾಗಿಲ್ಲ, ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಆದರೆ ಎಂದು. ಮಗು ಎಲ್ಲಿ ಸರ್? ಒಟ್ಟಿಗೆ ಮೊದಲಿನ ಥರ ಊಟ ಮಾಡ್ಬೋದಂತ ಎಂದು ಕೇಳಿದ್ಲು. ಅಷ್ಟೊತ್ತಿಗೆ ಮಗುನೂ ಎತ್ಕೊಂಡೇ ಜಯ ಅಲ್ಲಿಗೆ ಬಂದು, ಭವಿಷ್ಯ ಕಾಲು ನೋವಾಗಿಲ್ವಾ, ಯಾಕಿಂತ ಅರ್ಕೆ ಮಾಡ್ಕೊಂಡಿದ್ದು ಎಂದು ಒಂದೇ ಉಸಿರಿನಲ್ಲಿ ಕೇಳಿದ್ಲು. ಭವಿಷ್ಯ ನಗತಾ, ಜಯ ಅಕ್ಕ ನೀವು ಬಂದಿದ್ದೀರಾ ಎಂದು ಮಲಗಿದ್ದ ಮಗುನ ನೋಡಿ ಕೊಡಿ ಎಂದಳು. ನಗುತ್ತಾ ಮಗುನ ತನ್ನ ಕೈಗೆ ತಗೊಂಡ ಹುಡುಗಿ ಗಂಟಲ್ಲಿ ಇದ್ದ ಪ್ಲಾಸ್ಟರ್ ನೋಡಿ, ಸರ್ ಇನ್ನು ಯಾಕೆ ಪ್ಲಾಸ್ಟರ್ ಹಾಕಿದ್ದಾರೆ ಎಂದಳು ತ್ರಿಶೂಲ್ ಮುಖ ನೋಡುತ್ತಾ. ತ್ರಿಶೂಲ್, ಅದು ಗಾಯ ಪೂರ್ತಿ ಹೀಲ್ ಆಗಲಿ ಎಂದು ಇವನು ಕೈಯಲ್ಲಿ ಆಗಾಗ ಕೀಳ್ತಾನೆ, ಅದಕ್ಕೆ ಎಂದ ಮಂದಹಾಸದಲ್ಲಿ. ಭವಿಷ್ಯ ಮಗುನ ತನ್ನೆದೆಗೆ ಅಪ್ಪಿ, ಇಲ್ಲಿ ಯಾಕೆ ಕರ್ಕೊಂಡು ಬರೋಕ್ಕೋದ್ರಿ ಎಂದು, ಬನ್ನಿ ಇಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಎಂದಳು. ತ್ರಿಶೂಲ್ ಜಯ ಇಬ್ಬರು ಭವಿಷ್ಯ ಹಿಂದೆ ನಡೆದ್ರೆ ತ್ರಿಶೂಲ್ ಕಣ್ಣೆಲ್ಲ ಭವಿಷ್ಯ ಪಾದದ ಮೇಲೆ ಇದೆ. ಭವಿಷ್ಯ ಹೋಗೋದೇ ದೇವಸ್ಥಾನದ ಅರ್ಚಕರ ಬಳಿ. ಅಲ್ಲಿ ಭವಿಷ್ಯ ಮುಖ ನೋಡಿ, ಮುಗಿತೇನಮ್ಮ ನಿಮ್ಮ ಪೂಜೆ ಎಂದರು. ಭವಿಷ್ಯ, ಹೌದು ಮುಗೀತು ಎಂದರೆ ಪ್ರಸಾದ ಕೊಟ್ಟು ಮಗು ಕರ್ಕೊಂಡು ಬಂದ್ರಾ ಎಂದು ಕೇಳಿದರು. ಭವಿಷ್ಯ, ಹೌದು ಎಂದಳು. ಪುರೋಹಿತರು ಕರ್ಕೊಂಡು ಬನ್ನಿ ಎಂದು ದೇವಸ್ಥಾನದ ಒಳಗೆ ಕರೆದುಕೊಂಡು ಅಲ್ಲೇ ಇದ್ದ ಚಾಪೆಯ ಮೇಲೆ ಕೂರಿಸಿ ತಾವು ಪಂಚಾಂಗ ತೆಗೆದು ನೋಡಿ ಮಗು ಹೆಸರೇನು ಎಂದು ಕೇಳಿದರು. ಆದರೆ ಇದುವರೆಗೂ ಭವಿಷ್ಯಗೆ ಮಗು ಹೆಸರು ಏನು ಎಂದು ಗೊತ್ತೇ ಇರಲಿಲ್ಲ. ಹಾಗಾಗಿ ತ್ರಿಶೂಲ್ ಕಡೆ ಒಮ್ಮೆ ನೋಡಿದ್ಲು. ಅವನು ಆಶ್ರಿತ್ ಪುರೋಹಿತ್ ಎಂದ. ಭವಿಷ್ಯ ಎಲ್ಲ ತೊರೆದು ದೂರ ಹೋಗ್ತಾಳ, ಇಲ್ಲ ತನ್ನದಲ್ಲದ ಮಗು ಮೇಲೆ ಇಟ್ಟಿರುವ ಪ್ರೀತಿ ಇವಳಿಗೆ ಫಲ ಕೊಡುತ್ತಾ ಕಾದು ಮುಂದೆ ನೋಡಬೇಕು. ಎಂದಿನಂತೆ ಈ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.